ಹಕ್ಕಿ ಜ್ವರದ ಆತಂಕದ ಬಳಿಕ ರಾಯಚೂರಲ್ಲಿ ಈಗ ಬೆಕ್ಕುಗಳ ಜ್ವರದ ಆತಂಕ ಮನೆ ಮಾಡಿದೆ. ರಾಯಚೂರು ಜಿಲ್ಲೆಯಲ್ಲಿ ಒಂದೊಂದೇ ಬೆಕ್ಕುಗಳು ಸಾವನ್ನಪ್ಪುತ್ತಿದ್ದು, ಹೀಗಾಗಿ ಬೆಕ್ಕುಗಳ ಮಾಲೀಕರು ಆತಂಕಗೊಂಡಿದ್ದಾರೆ. ಬರೋಬ್ಬರಿ 38 ಬೆಕ್ಕುಗಳು ಸಾವನ್ನಪ್ಪಿವೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಹಕ್ಕಿ ಜ್ವರದ ಆತಂಕ ಮಧ್ಯೆ ಬೆಕ್ಕು ಜ್ವರ, ಎಫ್ಪಿವಿ ವೈರಸ್ಗೆ ಬೆಕ್ಕುಗಳ ಸರಣಿ ಸಾವು. ರಾಯಚೂರಿನಲ್ಲಿ 15 ದಿನದಲ್ಲಿ 38 ಬೆಕ್ಕು ಬಲಿ. ರಾಯಚೂರು ಜಿಲ್ಲೆಯಲ್ಲಿ ಹಕ್ಕಿ ಜ್ವರದ ಆತಂಕ ಕಡಿಮೆ ಆಗುತ್ತಿದ್ದಂತೆ ಬೆಕ್ಕು ಜ್ವರ ಕಾಣಿಸಿಕೊಂಡಿದೆ. ಕಳೆದ 15 ದಿನಗಳಲ್ಲಿ ಸುಮಾರು 38 ಬೆಕ್ಕುಗಳು ಸಾವನ್ನಪ್ಪಿವೆ. ರಾಜ್ಯದೆಲ್ಲೆಡೆ ಬೆಕ್ಕುಗಳಲ್ಲಿ ಕಾಣಿಸಿಕೊಂಡಿರುವ ಮಾರಣಾಂತಿಕ ಎಫ್ಪಿವಿ ವೈರಾಣು ಈ ಬಾರಿ ರಾಯಚೂರಿನ ಬೆಕ್ಕುಗಳನ್ನ ಹೆಚ್ಚು ಬಾಧಿಸುತ್ತಿದೆ. ರಾಯಚೂರಿನಲ್ಲಿ ಇದುವರೆಗೆ 100ಕ್ಕೂ ಹೆಚ್ಚು ಬೆಕ್ಕುಗಳಲ್ಲಿ ಫಿಲೈನ್ ಪ್ಯಾನ್ ಲೇಕೋಪೇನಿಯಾ ವೈರಸ್ ಪತ್ತೆಯಾಗಿದೆ. ಇದರಲ್ಲಿ 62 ಬೆಕ್ಕುಗಳಿಗೆ ಚಿಕಿತ್ಸೆ ನೀಡಲಾಗಿದ್ದು ಚೇತರಿಸಿಕೊಂಡಿವೆ. ಕಾಯಿಲೆಗೆ ನಿರ್ದಿಷ್ಟ ಚಿಕಿತ್ಸೆ ಇಲ್ಲದಿದ್ದರೂ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗದೆ ಬೆಕ್ಕುಗಳು ಸಾವನ್ನಪ್ಪುತ್ತಿವೆ. ಹೈ ಫೀವರ್, ವಾಂತಿ, ನಿರ್ಜಲೀಕರಣದಿಂದ ಬೆಕ್ಕುಗಳು ಸಾಯುತ್ತಿವೆ. ಬೆಕ್ಕಿನಿಂದ ಬೇರೆ ಪ್ರಾಣಿಗಳಿಗೆ, ಮನುಷ್ಯರಿಗೆ ವೈರಸ್ ಹರಡುವುದಿಲ್ಲ ಅನ್ನೋದು ಸಮಾಧಾನಕರ ಸಂಗತಿ. ಇದು ಫೀಲೈನ್ ಪ್ಯಾನ್ಲ್ಯೂಕ್ಯೂಮಿಯಾ ವೈರಸ್ ಅಂತ. ಇದು ಯಾವುದು ಹೊಸ ವೈರಸ್ ಅಲ್ಲ, ಆಲ್ರೆಡಿ ಗುಡ್ ಓಲ್ಡ್ ವೈರಸ್ ಇದೆ. ಅದಕ್ಕೆ ವ್ಯಾಕ್ಸಿನ್ ಇದೆ. ಇದು ಮೇನ್ಲಿ ಡಿಸೀಸ್ ಅನ್ವ್ಯಾಕ್ಸಿನೇಟೆಡ್ ಕ್ಯಾಟ್ಸ್ ಟು ಡಿಸೀಸ್. ಇದು 4 to 5 ಡೋಸ್ ಮಾಡಿದ್ರೆ ಈ ರೋಗ ಬರಲ್ಲ. ಪ್ರತಿ ವರ್ಷ ಅರೌಂಡ್ ವರ್ಷನಲ್ಲಿ 10-15 ಕೇಸಸ್ ಬರ್ತಿದ್ದು, ಇತ್ತೀಚೆಗೆ ತಿಂಗಳಿನಲ್ಲಿ 10-15 ಕೇಸಸ್ ಬರ್ತಾ ಇದಾವೆ ಅಂಡ್ ಡೆತ್ ಆಗ್ತಾ ಇದಾವೆ. ಬಿಕಾಸ್ ದಿಸ್ ಇಸ್ ಪ್ರಾಕ್ಟಿಕಲಿ ಫೇಟಲ್ ಡಿಸೀಸ್. ಒಂದ್ಸತ ಬಂದ್ರೆ 95 to 99% ಮಾರ್ಟಾಲಿಟಿ ಇರ್ತದ. ಮತ್ತೆ ಈ ರೋಗಕ್ಕೆ ಯಾವುದೇ ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ ಇಲ್ಲ. ಮೊದಲೆಲ್ಲ ಪರ್ಷಿಯನ್ ಬೆಕ್ಕುಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ಕಾಯಿಲೆ ಈಗ ಎಲ್ಲಾ ಬೆಕ್ಕುಗಳಲ್ಲೂ ಕಾಣಿಸಿಕೊಳ್ಳುತ್ತಿದೆ. ಸಾಮಾನ್ಯವಾಗಿ ಕ್ರಾಸ್ ಬ್ರೀಡ್ ಬೆಕ್ಕುಗಳಲ್ಲಿ ಹೆಚ್ಚಾಗಿ ವೈರಸ್ ಕಂಡು ಬರುತ್ತಿದೆ. ವ್ಯಾಕ್ಸಿನ್ ಹಾಕಿಸದ ಬೆಕ್ಕುಗಳು ವೈರಸ್ ಬಾಧೆಗೆ ತುತ್ತಾಗುತ್ತಿವೆ. ಪ್ರತಿ ವರ್ಷಕ್ಕಿಂತ ಈ ಬಾರಿ ಹೆಚ್ಚು ಸಂಖ್ಯೆಯಲ್ಲಿ ಬೆಕ್ಕುಗಳು ಸಾವನ್ನಪ್ಪುತ್ತಿದ್ದು, ಬೆಕ್ಕು ಪ್ರಿಯರು ಆತಂಕಕ್ಕೊಳಗಾಗಿದ್ದಾರೆ. ಈ ಒಂದು ರೋಗದಿಂದ ಬೆಕ್ಕಿಂದ ಮತ್ತು ಬೇರೆ ಯಾವುದೇ ಪ್ರಾಣಿಗಳಿಗೂ ರೋಗ ಹರಡುತ್ತೆ ಅನ್ನೋದು ಜನರಿಗಾಗಲಿ ಪ್ರಾಣಿಗಳಿಗಾಗಲಿ ಯಾವುದೇ ರೋಗ ಹರಡೋದಿಲ್ಲ. ಏಕೆಂದರೆ ನಾವು ಮನೆಯಲ್ಲಿ ಬೆಕ್ಕು ಮತ್ತು ನಾಯಿಗಳನ್ನು ಸಾಕಿದ್ದೇವೆ. ಇದರಿಂದ ಜಿಲ್ಲೆಯ ಯಾವುದೇ ಸಾರ್ವಜನಿಕರು ಗಾಬರಿ ಪಡುವಂತ ಯಾವುದೇ ಅವಶ್ಯಕತೆ ಇರೋದಿಲ್ಲ. ಮೂಕ ಪ್ರಾಣಿಗಳಿಗೆ ದಯವಿಟ್ಟು ಸಾರ್ವಜನಿಕರು ಆದಷ್ಟು ಒಂದು ಒಳ್ಳೆ ರೀತಿಯಿಂದ ವೆಟರ್ನರಿ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದು ಚಿಕಿತ್ಸೆಯನ್ನು ಪಡಿಸಬೇಕಂತೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಈ ವೈರಸ್ ಬಾಧೆಯಿಂದ ನಿಶಕ್ತಿ, ಡಿಪ್ರೆಷನ್ಗೆ ಒಳಗಾಗುವ ಬೆಕ್ಕುಗಳು ಊಟ ಬಿಡುತ್ತಿವೆ. ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗದಿದ್ದರೆ ಸಾವನ್ನಪ್ಪುತ್ತವೆ. ಬೆಕ್ಕುಗಳು ಚಿಕ್ಕದಿದ್ದಾಗಲೇ ಚುಚ್ಚುಮದ್ದು ಕೊಡಿಸುವುದೊಂದೇ ಇದಕ್ಕೆ ಪರಿಹಾರ ಎನ್ನುತ್ತಾರೆ ವೈದ್ಯರು. ಬೆಕ್ಕುಗಳಲ್ಲಿ ನಿಶಕ್ತಿಯ ಲಕ್ಷಣ ಕಂಡುಬಂದ್ರೆ ಅದರ ಮಾಲೀಕರು ಕೂಡಲೇ ಪಶುವೈದ್ಯರ ಬಳಿ ಬೆಕ್ಕುಗಳನ್ನ ತೆಗೆದುಕೊಂಡು ಹೋಗಬೇಕಿದೆ. ವಿಜಯ್ ಜಾಗಟಕಲ್, ಪಬ್ಲಿಕ್ ಟಿವಿ, ರಾಯಚೂರು.